ಯಾಕೆ? ಏನಾಯ್ತು? ಆಕೆಗೆ ಸಹಾಯ ಮಾಡಿ ತಪ್ಪ? ಸಹಾಯ ಮಾಡಿ ತಪ್ಪಲ್ಲ, ಆದ್ರೆ ಸಾಕು ಹಾಗಾಗ್ಬಾರ್ದು. ಹಾಗಂದ್ರೇನೆ? ನೋಡಿ, ಕಷ್ಟದಲ್ಲಿರೋರ್ನ ನಂಬಾರ್ದು. ಅವ್ರ ಪಾರಾಗಕ್ಕೋಸ್ಕರ ಉಳ್ದವ್ರನ್ನ ಕಷ್ಟದಲ್ಲಿ ಸಿಕ್ಕಾಕ್ಸ್ತಾರೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಮಾತ್ ನೆನ್ಪಾಯ್ತು. ಸುಮಾ, ಅವಳು ಅಂತೋಳಲ್ಲ, ಆಕೆ ವ್ಯವಹಾರದ ಚತುರೆ. ಅವಳ ಇತಿಮಿತಿ ಅವಳಿಗೆ ಗೊತ್ತಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ನಾನೇನು ಎಲ್ಲ ಟೆಂಡರ್ಗಳನ್ನು ಅವಳು ಕೊಟ್ಟಿಲ್ವಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಓಹೋ, ಹೊಟ್ಟೆ ಕಿಚ್ ಬಂತ? ನನ್ಗೆ ಯಾಕ್ರಿ ಹೊಟ್ಟೆ ಕಿಚ್ ಬರ್ಬೇಕು? ವ್ಯವಹಾರದಲ್ಲಿ ಭಾವುಕತೆ ಒಳ್ಳೆತನ ಚೆನ್ನಾಗಿರಲ್ಲ ಅಷ್ಟೇ. ಇನ್ ಮುಂದೆ ಈ ರೀತಿ ಆಗೋದಿಲ್ಲ, ಸರಿನಾ? ಸರಿ. ಊಟ ತಿಂಡಿ ಎಲ್ಲ ಟೈಮಿಗೆ ಸರಿಯಾಗಿ ಮಾಡ್ತಿದ್ದೀರಾ? ನೀನಿಲ್ದೆ ನಿದ್ದೆ ಊಟ ಯಾವುದು ಬೇಡ ಅನ್ಸುತ್ತೆ. ಇನ್ನೇನ್ ಮುಂದಿನ ತಿಂಗಳ ಹೆರಿಗೆ ಅಲ್ವಾ, ನಾನ್ ಬಂದ್ಬಿಡ್ತೀನಲ್ಲ. ಅಪ್ಪನ ಹತ್ರ ಮಾತಾಡೋದಕ್ ಹೋಗಿದ್ದೆ. ಅಪ್ಪ ಎಲ್ಲೋ ಹಳ್ಳಿಗೆ ಹೋಗಿದ್ರು. ಅಮ್ಮನ ಹತ್ರ ಹೇಳಿ ಬಂದಿದ್ದೀನಿ. ಪಾಪ ಅವರಾದ್ರೆ ಏನ್ ಮಾಡ್ತಾರೆ. ಆದ್ರೆ ಒಂದ್ ವಿಷಯ ಗೊತ್ತಾಯ್ತು ಶಿವಣ್ಣ. ಅಪ್ಪ ಆಸ್ತಿನ ಭಾಗ ಮಾಡಿ ತಮ್ಮಂಗೂ ತಂಗಿಗೂ ಕೊಡ್ತಾರಂತೆ. ಆ ಆಸ್ತಿಯಲ್ಲಿ ನಮ್ ತಾತನ ಪಾಲೆ ಜಾಸ್ತಿ ಇದೆ. ಹಾಗೇನಾದ್ರೂ ಮಾಡಿದ್ರೆ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಮದ್ವೆ ಆಗೊಂದು ವರ್ಷ ಆಯ್ತು. ಪಾಪ ನನ್ನನ್ನೇ ನಂಬ್ಕೊಂಡು ಬಂದಿರೋ ಏನೂ ತಪ್ಪು ಮಾಡದಿರೋ ನನ್ನ ಹೆಂಡತಿನ ಕೈ ಬಿಟ್ಬಿಡೋದಕ್ಕಾಗತ್ತಾ? ಇಷ್ಟು ದಿವಸ ಗೌರವದಿಂದ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ನಮ್ಮ ಒಳ್ಳೆತನನ್ನೇ ದಡ್ಡತನ ದೌರ್ಬಲ್ಯತೆ ಅಂತ ಅಂದ್ಕೊಂಡ್ರೆ ಸುಮ್ನಿರೋದಕ್ಕಾಗಲ್ಲ ಶಿವಣ್ಣ. ಇದನ್ನ ಮೊದ್ಲೇ ಮಾಡ್ಬೇಕಾಗಿತ್ತು ಅಣ್ಣವ್ರೆ. ಎಲ್ಲದಕ್ಕೂ ಕಾಲ ಕುಡ್ಕೊಂಡ್ ಬರ್ಬೇಕಲ್ಲ ಶಿವಣ್ಣ. ಇನ್ನೂ ಸ್ವಲ್ಪ ದಿವಸದಲ್ಲೇ ಎಲ್ಲ ನಾನು ಅಂದ್ಕೊಂಡಾಗೆ ಆದ್ರೆ ಸರಿ ಹೋಗುತ್ತೆ. ಆಮೇಲೆ ನಾನು ಆಫೀಸ್ಗೆ ಹೋಗಿ ಕೂತ್ಕೋತೀನಿ. ಇನ್ ಮುಂದೆ ಕುಡಿಯೋದಿಲ್ಲ ಅಲ್ವಾ? ದಿನ ಒಂದೇ ರಾಗ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದೀನಿ ಸದನನ್. ನಿಮ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ ನೆನಪು? ಹೌದು, ನಮ್ದು ಲವ್ ಮ್ಯಾರೇಜ್. ಆದ್ರೆ ಈಗ ಪ್ರೀತಿ ಸತ್ ಹೋಗಿ ಮದ್ವೆ ಮಾತ್ರ ಉಳಿದಿದೆ. ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಸದನನ್, ನೀವು ನಿಮ್ ಫ್ಯಾಮಿಲಿ ಇಷ್ಟಪಡೋ ರೀತಿ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಂಥವ್ರು ಇದ್ದಾರಲ್ವಾ ಅಂತ. ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದ್ರು. ನನ್ ಕೆಲ್ಸನ ನೆಚ್ಕೊಂಡು ಹೊಗಳ್ತಿದ್ ವಿವೇಕ್ ನನ್ ಮುಖ ನೋಡಿದ್ರೆ ಕೇಳ್ತಾರೆ, ಕಾಲ್ ಕೆರೆದು ಜಗಳ ತೆಗಿತಾರೆ, ಕುಡಿದ ಅಮಲ್ನಲ್ಲಿ ಏನೇನೋ ಮಾತಾಡ್ತಾರೆ. ಅವ್ರು ಕೊಡಿ ಹಿಂಸೆನ ಯಾವ ರೀತಿ ವರ್ಣಿಸ್ಬೇಕೋ ನನಗ್ ಗೊತ್ತಾಗ್ತಿಲ್ಲ. ದಿನ ಸಂಜೆ ಆ ಸೂರ್ಯ ಮುಳುಗ್ತಾನೆ ಅಂದ್ರೆ ನನಗ್ ತುಂಬಾ ಭಯ ಆಗತ್ತೆ. ಯಾರಾದ್ರೂ ಹೋಗಿ ಅದನ್ನ ತಡಿಬಾರ್ದ ಅಂತ ಅನ್ಸುತ್ತೆ. ಮನೆಗ್ ಹೋಗೋದಿಕ್ಕೆ ಹೆದರಿಕೆ ಆಗತ್ತೆ. ಸದನ, ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸ್ನೇಹ ಆದ್ಮೇಲೆ ನಾನ್ ನಿಮ್ದೇ ಗುಸಾಡ್ತಾ ಇದ್ದೀನಿ ಅಂದ್ರೆ ನೀವ್ ನಂಬ್ತೀರಾ? ವಿಲಾಸಿನಿ, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಿ, ಇದೆ ನಿಮ್ಗೂ ವಿವೇಕ್ ಇರೋ ವ್ಯತ್ಯಾಸ. ಅವ್ರಿಗೆ ನಾನು ಅಳೋದ್ರಲ್ಲೂ ವೈವಿಧ್ಯತೆ ಬೇಕು. ಬೇರೆ ತರ ಅಳು ಅಂತ ನನ್ನ ಕಿಂಡಲ್ ಮಾಡ್ತಾರೆ. ದಯವಿಟ್ಟು ಅಳು ನಿಲ್ಸಿ. ನೀವತ್ರೆ ನಮ್ ಕೆಲ್ಸ ಸಹಿಸಕ್ಕಾಗ್ತಿಲ್ಲ. ಎದೆ ಒಳಗೆ ಇಂತಹ ಬೆಂಕಿ ಇಟ್ಕೊಂಡು ಹೊರಗಡೆ ನನ್ನಂತ ಅವ್ರ ಹತ್ರ ನಾಟಕ ಆಡ್ತಿದ್ದೀರಲ್ಲ. ರಿಯಲಿ ಯು ಆರ್ ಗ್ರೇಟ್, ರಿಯಲಿ ಗ್ರೇಟ್. ಐ ಆಮ್ ರಿಯಲಿ ವೆರಿ ಸಾರಿ ಸದನನ್. ಇದನ್ನೆಲ್ಲ ನನ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಿಕ್ಕೆ ನನಗ್ ಮನಸ್ಸಿಲ್ಲ. ನಿಮ್ ಅನುಕಂಪ ಇದನ್ನೆಲ್ಲ ಹೇಳೋ ಹಾಗೆ ಮಾಡ್ತಾ ಇದೆ. ಐ ಆಮ್ ರಿಯಲಿ ವೆರಿ ಸಾರಿ ಸದನನ್. ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ಹಾಗೇನಿಲ್ಲ ಬಿಡಿ. ಆದ್ರೂ ನೀನ್ ಇನ್ನೂ ಮೂರ್ನೆಲ್ಲ ಹಾಳು ಮಾಡ್ಬಿಟ್ಟೆ. ಇವತ್ತು ನನ್ ಜೊತೆ ಊಟ ಮಾಡ್ಕೊಂಡು ಹೋಗಿ. ದಿನ ಉಪವಾಸ ಇರೋದ್ ಬಿಟ್ಟು ಇವತ್ತಿಂದ ಬದಲಾಗಿ ನಿಮ್ಮವ್ರಿಗೊಂದು ಫೋನ್ ಮಾಡಿ. ನಾನು ಹೇಳಿದ್ರು ಅಷ್ಟೇ, ಹೇಳ್ತಾ ಇದ್ರು ಅಷ್ಟೇ. ಅವ್ರೀಗ ಕೇಳೋ ಸ್ಥಿತಿಲಿಲ್ಲ. ಅವರು ಅವ್ರದ್ದೇ ಆದ ಲೋಕದಲ್ಲಿರ್ತಾರೆ. ನಿಮ್ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಮೂಲ್ಯವಾದ ರತ್ನನ್ನ ಕಾಲಲ್ಲಿ ತುಳಿತಾ ಇದ್ದಾರೆ. ನನ್ ಪಾಲಿನ ಅದೃಷ್ಟ ಇಷ್ಟೇ ಅಂದ್ಕೊಂಡು ಸಹಿಸ್ಕೋಬೇಕಾಗಿದೆ ಸದನನ್. ಸರಿ, ಬನ್ನಿ ಊಟಕ್ಕೆ ಹೋಗೋಣ.
ನಡೀರಿ. ಶಿವಣ್ಣ ಏನಣ್ಣ? ಲೇಟಾಗಿ ಬರ್ತೀನಿ ಅಂತ ಏನಾದ್ರು ಹೇಳದ್ಲ? ಬಂದ್ರ ಮೇಡಮ್, ಬನ್ನಿ. ಎಲ್ಲ ಹೋಗಿದೆ? ಕೇಳಿದ ಅರ್ಥ ಆಗ್ಲಿಲ್ವಾ? ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿದ್ದೆ. ವಾ, ಯಾರಪ್ಪ ಅವ್ರ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಊಟ ಮಾಡಿಸ್ ಕಳ್ಸೋರು? ಯಾಕೆ ನಂಗೆ ಫ್ರೆಂಡ್ಸ್ ಇರಬಾರ್ದಾ? ಹಾಗೇನಿಲ್ಲ ವಿಲಾಸಿನಿ ಮೇಡಮ್, ಹೊಸದಾಗಿ ಎಲ್ಲಿಂದ ಉಟ್ಕೊಂಡ್ರು ಅಂತ ಕೇಳದ ಅಷ್ಟೆ. ಹೌದು, ಇವತ್ತೇನ್ ಹೊಸ್ದಾಗಿ ಕೇಳ್ತಾ ಇದ್ದೀರಾ? ಹೆಂಡತಿ ಒಬ್ಳು ಇದ್ದಾಳೆ ಅಂತ ನಿಮ್ಗೆ ಏನ್ ನೆನ್ಪಿಗ್ ಬಂತ? ನಿಮಗೂ ಶುಭ್ರವಾದ ವಾತಾವರಣ ಬೇಕಾಗಿತ್ತು, ಒಳ್ಳೆ ಗಾಳಿ ಬೇಕಾಗಿತ್ತು, ಈ ಉಸಿರು ಕಟ್ಟೋ ವಾತಾವರಣದಿಂದ ಬದಲಾವಣೆ ಬೇಕಾಗಿತ್ತು. ನೋ 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 ಪ್ರಾಬ್ಲಮ್, ನಂದೇನು ಅಡ್ಡಿ ಇಲ್ಲ. ಕನ್ಸಿನ ಗಂಟಿಗೆ ಆಸೆ ಪಟ್ಟು ಕೈಯಲ್ಲಿರೋದನ್ನ ಕಳ್ಕೊಬಾರ್ದು ಅಂತ ಹೇಳ್ದೆ ಅಷ್ಟೆ. ಫ್ರೆಂಡ್ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬಂದಿದೀಯಾ? ತುಂಬಾ ಖುಷಿಯಾಗಿದೀಯಾ ಅನ್ಸುತ್ತೆ. ಈಗ ಅಳೋದಿದ್ದೇ ಇದೆಯಲ್ಲ. ಛೆ! ಎಲ್ಲಿಗೂ ಹೋಗಿದ್ದೆ ಇಷ್ಟೊತ್ತು? ಆಫೀಸಿಗೆ ಫೋನ್ ಮಾಡಿದ್ರೆ ಅಲ್ಲೂ ಇಲ್ಲ, ಮೊಬೈಲಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು. ಎಷ್ಟೊತ್ತಿಂದ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಯಾಕಮ್ಮ, ಏನಾಯ್ತು? ಏನಾದ್ರು ಆಗ್ಬೇಕಿತ್ತಾ?